ಕರ್ನಾಟಕದ ವಿಜಯನಗರ ಡಿಸ್ಟ್ರಿಕ್ಟ್ನ ಹೊಸಪೇಟೆಯ ಒಂದು ಜಾಗದಲ್ಲಿ, ಯಾರು ಇಲ್ಲದೇ ಇರುವಂಥ ಒಂದು ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಲ್ಲಿ ಒಬ್ಬ ವ್ಯಕ್ತಿ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆ ಸ್ಪಾಟ್ಗೆ ಹೋಗ್ತಾರೆ, ನೋಡ್ತಾರೆ. ಅಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ ಆಗಿರುತ್ತೆ, ಒಂದು ಬೈಕಿಗೂ ಮತ್ತೆ ಕಾರಿಗೂ ಆಕ್ಸಿಡೆಂಟ್ ಆಗಿರುತ್ತೆ, ಒಬ್ಬ ವ್ಯಕ್ತಿ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಬರ್ಕೊಂಡು ಇಟ್ ವಾಸ್ ಆಕ್ಸಿಡೆಂಟಲ್ ಡೆತ್ ಅಂತ ಅನ್ಕೊಂಡು ಪೊಲೀಸ್ನವರು ಏನು ಡೌಟ್ ಪಟ್ಟಿರೋದಿಲ್ಲ. ಆದರೆ ಆಕ್ಸಿಡೆಂಟ್ ಆಗಿ ಸತ್ತವರ ವೈಫು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ನ ಕೊಡ್ತಾರೆ. ಏನಂತ, ನನ್ನ ಗಂಡನ ಕೈಲಿ ಬೈಕ್ ಓಡಿಸೋದಿಕ್ಕೆ ಆಗೋದೇ ಇಲ್ಲ, ಯಾಕೆ ಅಂತಂದ್ರೆ ಅವರಿಗೆ ಲೆಫ್ಟ್ ಸೈಡ್ ಸ್ಟ್ರೋಕ್ ಹೊಡೆದು ಸ್ವಾಧೀನ ಕಳ್ಕೊಂಡಿದ್ರು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಪೊಲೀಸ್ನವರು ಇದ್ರಲ್ಲಿ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅವತ್ತು ಗೊತ್ತಾಗುತ್ತೆ ಇಟ್ ವಾಸ್ ಅ ಪ್ಲಾನ್ಡ್ ಮರ್ಡರ್ ಅಂತ ಹೇಳ್ಬಿಟ್ಟು. ಪೊಲೀಸ್ನವರು ವಿದಿನ್ 24 hours 6 ಸಸ್ಪೆಕ್ಟ್ ನ ಅರೆಸ್ಟ್ ಮಾಡಿ ಅವರ ಬಾಯಿ ಬಿಡಿಸಿದಾಗ ಗೊತ್ತಾಗುತ್ತೆ ಇವರು ಪ್ಲಾನ್ ಮಾಡಿಕೊಂಡು ಗಂಗಾಧರ್ನ ಕೊಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು 6 ಜನ ಆರೋಪಿತರನ್ನ ವಶಕ್ಕೆ ಪಡೆಯಲಾಗಿದೆ. ಅವರು ಕೊಂದಿರೋದಕ್ಕೆ ಕಾರಣ ಏನು ಅಂದ್ರೆ 5,26,00,000. ಏನಿದು 5,26,00,000 ಅಂತ ನೀವು ಕೇಳೋದಾದ್ರೆ, ಗಂಗಾಧರ್ ಅವ್ರಿಗೆ ಪ್ಯಾರಲಿಸಿಸ್ ಆಗಿತ್ತಲ್ಲ, ಇಂಥ ವಲ್ನರೇಬಲ್ ಪೀಪಲ್ಗಳನ್ನ, ಯಾರು ಕೇಳೋಕೆ ದಿಕ್ಕಿಲ್ದಿರುವಂತ ಪೀಪಲ್ಗಳನ್ನ, ಅಥವಾ ಯಾರಿಗೆ ಕಾಯಿಲೆ ಇದೆ, ಅನಾಥರಿದ್ದಾರೆ ಅಂತ ಜನಗಳನ್ನ ಈ ಒಂದು 6 ಜನರ ಗುಂಪು ಟಾರ್ಗೆಟ್ ಮಾಡಿ ಅವರ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಿ, ಅವರ ಹೆಸರಲ್ಲಿ ಇನ್ಶೂರೆನ್ಸ್ ನ ಮಾಡಿಸಿ, ಅವರ ರಿಲೇಟಿವ್ಸ್, ಫೇಕ್ ರಿಲೇಟಿವ್ಸ್ ಅಂತ ಎಲ್ಲ ಕ್ರಿಯೇಟ್ ಮಾಡಿ ಅವರನ್ನ ಕೊಂದು ಆಮೇಲೆ ಕ್ಲೇಮ್ ಮಾಡ್ತಿದ್ರಂತೆ. ಇನ್ಶೂರೆನ್ಸ್ನ ಇಂಥ ಫ್ರಾಡ್ಗಳು ಒಂದು ಕಡೆ ಕ್ಲೇಮ್ ಮಾಡ್ತಿದ್ದಾರೆ. ಆದರೆ ಎಷ್ಟೋ ಹಾನೆಸ್ಟ್ ಪಾಲಿಸಿ ಹೋಲ್ಡರ್ಸ್ಗಳು ಕ್ಲೇಮ್ ಮಾಡೋದಕ್ಕೆ ಹೋದಾಗ ಬೇರೆ ಯಾವ್ದಾವುದೋ ರೀಸನ್ಗಳಿಗೆಲ್ಲ ಕ್ಲೇಮ್ ರಿಜೆಕ್ಟ್ ಆಗಿಬಿಡುತ್ತೆ. ಯಾವುದೇ ಒಂದು ಪಾಲಿಸಿ ತಗೊಳ್ಳೋದಕ್ಕೆ ಮುಂಚೆ ಹಿಡನ್ ಕ್ಲಾಸ್ಗಳು, ಅಲ್ಲಿರುವಂಥ ಕಂಡೀಷನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳದೆ ನೀವೇನಾದರೂ ಸೈನ್ ಹಾಕಿದ್ರೆ ಮುಂದೆ ಒಂದು ದಿನ ಕ್ಲೇಮ್ ಮಾಡುವಂಥ ಸಮಯದಲ್ಲಿ ರಿಜೆಕ್ಟ್ ಮಾಡಿದ್ರೆ ಅವಾಗ ನಿಮಗೆ ಫೀಲ್ ಆಗುತ್ತೆ, ಅಯ್ಯೋ ನಾನು ಏನಕ್ಕೆ ಈ ವಿಷಯಗಳನ್ನ ತಿಳ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂಥ ತಪ್ಪುಗಳನ್ನ ನೀವು ಮಾಡಬಾರ್ದು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ಮೇಜರ್ ಪಾಯಿಂಟ್ಸ್ಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಕ್ಲೇಮ್ ರಿಜೆಕ್ಟ್ ಆಗೋದಕ್ಕೆ ಕಾರಣಗಳೇನು, ರಿಜೆಕ್ಟ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು, ಯಾವ್ಯಾವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಿಮ್ಮ ಪಾಲಿಸಿನಲ್ಲಿ ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ. ನಂಬರ್ 1, ವೇಟಿಂಗ್ ಪೀರಿಯಡ್. ನೀವೊಂದು ಇನ್ಶೂರೆನ್ಸ್ ಪಾಲಿಸಿನ ಇವತ್ತು ಪರ್ಚೇಸ್ ಮಾಡಿದ್ರಿ ಅಂದ್ರೆ ವೇಟಿಂಗ್ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಎಸ್ಪೆಷಲಿ ಈ ಡೇ ಇಂದ ಈ ಡೇ ವರೆಗೂ ಕವರ್ ಆಗೋದಿಲ್ಲ, ಲೈಕ್ 30 days ಕವರ್ ಆಗೋದಿಲ್ಲ, 1 year ಇಂದ 2 years ಅಥವಾ 4 years ವರೆಗೂ ಇಂಥ ಕಾಯಿಲೆಗಳು ಕವರ್ ಆಗೋದಿಲ್ಲ. ಈ ತರ ಒಂದಷ್ಟು ಕಂಡೀಷನ್ಸ್ ಗಳಿರುತ್ತೆ, ಹಿಡನ್ ಕಂಡೀಷನ್ಸ್ಗಳು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಂಬರ್ 2, ಫ್ಯಾಮಿಲಿನಲ್ಲಿ ಯಾರಿಗೊಬ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಿರ್ತೀರ, ಅವ್ರಿಗೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತೆ, ಅದನ್ನ ಅಲ್ಲಿ ನೀವು ಡಿಸ್ಕ್ಲೋಸ್ ಮಾಡಿರೋದಿಲ್ಲ. ಬಟ್ ಒನ್ಸ್ ನೀವು ಸರ್ಜರಿನೋ ಆಗುತ್ತೋ, ಬಟ್ ಏನೋ ಒಂದು ಮೆಡಿಕಲ್ ಕಂಡೀಷನ್ ಆಗಿ ಒಂದು ಆಪರೇಷನ್ ಏನೋ ಒಂದು ಆದ್ಮೇಲೆ ಇನ್ಶೂರೆನ್ಸ್ ಕಂಪನಿ ಇದೆಯಲ್ಲ, ಅದು ನಿಮ್ಮ ಕ್ಲೇಮ್ ನ ರಿಜೆಕ್ಟ್ ಮಾಡೋದಕ್ಕೆ ಈ ಒಂದು ಕಾರಣ ಕೂಡ ಸಾಕು. ಅವರು ಪ್ರೀ ಎಕ್ಸಿಸ್ಟಿಂಗ್ ಅಂದ್ರೆ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾರೆ. ಸಮ್ಟೈಮ್ ಏನಾಗ್ಬಿಡುತ್ತೆ, ನಮ್ಮ ಇನ್ಶೂರೆನ್ಸ್ ತಗೊಳಕ್ ಹೋದೆ ಮತ್ತೆ ನಮ್ಮ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಇದನ್ನ ತಿಳ್ಕೋಬೇಕು, ಅಯ್ಯೋ ಇದ್ರ ಬಗ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಗಳಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಅದೇ ಕಾರಣಕ್ಕೆ ಒಬ್ಬ ಡೆಡಿಕೇಟೆಡ್ ಎಕ್ಸ್ಪರ್ಟ್ ಅಡ್ವೈಸ್ ನ ನೀವು ತಗೊಂಡ್ರೆ ನಿಮಗೆ ಏನಾಗುತ್ತೆ, ಆ ಒಂದು ಟೆನ್ಷನ್ ಇರೋದಿಲ್ಲ. ಓಕೆ, ಇದ್ರ ಬಗ್ಗೆ ನನಗೆ ಇಷ್ಟು ಕ್ಲಾರಿಟಿ ಇಲ್ಲ, ನೀವು ನನಗೆ ಹೇಳ್ಕೊಡಿ, ನೀವು ನಮ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಅವೆಲ್ಲ ಟೆನ್ಷನ್ ಬೇಡ ಅಂದ್ರೆ ನೀವು ಟ್ರೈ ಮಾಡಬಹುದು ಡಿಟ್ಟೋ. ಇಲ್ಲಿ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪರ್ಟ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಒಂದು ಓನ್ ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡದಲ್ಲೇ ಕೂಡ ನಿಮ್ ಜೊತೆ ಮಾತಾಡಿ ಎಂಡ್ ಟು ಎಂಡ್ ನಿಮ್ಗೆ ಡೀಟೇಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಒಂದು ಸಲ ನೀವು ಇವ್ರ ಕಡೆಯಿಂದ ಯಾವುದೇ ಇನ್ಶೂರೆನ್ಸ್ ನ ನೀವು ತಗೊಂಡ್ರೆ ನಿಮಗೆ ಡಾಕ್ಯುಮೆಂಟೇಶನ್ ರಿಲೇಟೆಡ್, ಕ್ಲೇಮ್ ಟೈಮಲ್ಲಿ ಅಥವಾ ಯಾವ ಒಂದಷ್ಟು ನಿಮಗೆ ಕ್ಲಾರಿಟಿ ಬೇಕಾಗುತ್ತೆ, ನಿಮ್ಮ ಫ್ಯಾಮಿಲಿನಲ್ಲಿ ಯಾವ ಕವರೇಜ್ ಬೇಕಾಗುತ್ತೆ, ಎಲ್ಲ ಇನ್ಫಾರ್ಮೇಷನ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಅಂಡ್ ನಿಮಗೆ ಈ ಸ್ಪ್ಯಾಮ್ ಕಾಲ್ಗಳನ್ನ ಮಾಡಿ ನಿಮಗೆ ಇರಿಟೇಟ್ ಮಾಡೋದಿಲ್ಲ. ನಿಮಗೆ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ ಅಷ್ಟೇ. ಏನಿದು ಡಿಟ್ಟೋ, ಯಾಕೆ ನಾವು ಇವ್ರ ಹತ್ರ ಹೋಗ್ಬೇಕು ಅನ್ನೋದಾದ್ರೆ, ಡಿಟ್ಟೋ ಇಸ್ ಬ್ಯಾಕ್ ಬೇಸ್ ಇರೋದ. ಇವ್ರ ಹತ್ರ ಎಕ್ಸ್ಪರ್ಟ್ ಗಳಿರ್ತಾರೆ. ಎಕ್ಸ್ಪರ್ಟ್ಗಳು ಯಾವುದೇ ಒಂದು ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ನಿಮಗೆ ಎಂಡ್ ಟು ಎಂಡ್ ಡೀಟೇಲ್ಸ್ ಗಳನ್ನ ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ. ಡಾಕ್ಯುಮೆಂಟೇಶನ್, ಕ್ಲೈಮಿಂಗ್, ರಿಜೆಕ್ಷನ್ ಆದರೆ ಏನ್ ಮಾಡಬೇಕು, ಎಲ್ಲ ಡೀಟೇಲ್ಸ್ಗಳನ್ನ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂತಾರೆ. ನಿಮಗೆ ಯಾವ ಇನ್ಶೂರೆನ್ಸ್ ತಗೋಬೇಕು, ನಿಮ್ಮ ಫ್ಯಾಮಿಲಿಗೆ ಯಾವ್ದು ಫಿಟ್ ಆಗುತ್ತೆ, ನಿಮ್ಗೆ ಈ ತರ ಎಲ್ಲ ಡೀಟೇಲ್ಸ್ಗಳು ಬೇಕು ಅಂದ್ರೆ ಒನ್ ಕನ್ಸಲ್ಟೇಷನ್ ನೀವು ಬುಕ್ ಮಾಡಿಕೊಂಡು ಕಂಪ್ಲೀಟ್ ಡೀಟೇಲ್ಸ್ ನ ಇವ್ರ ಕಡೆಯಿಂದ ಪಡ್ಕೋಬಹುದು. ಅದಾದ್ಮೇಲೆ ನೀವು ಬುಕ್ ಮಾಡ್ಕೊಂತೀರೋ ಇಲ್ವೋ ಅದನ್ನ ನಿಮಗೆ ಬಿಟ್ಟಿದ್ದು. ಸೊ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇದೆ, ಮರಿದೆ ಒಂದ್ಸಲ ಚೆಕ್ ಮಾಡಿ. 3rd ಪಾಯಿಂಟ್, ಹಾಸ್ಪಿಟಲ್ ಒಳಗಡೆ ಹೋದ ಮೇಲೆ ಅಂಡ್ ಹಾಸ್ಪಿಟಲ್ ಇಂದ ಹೊರಗಡೆ ಬರೋವರೆಗೂ ಎಲ್ಲಾ ಡಾಕ್ಯುಮೆಂಟೇಶನ್ಗಳ ಬಗ್ಗೆ ಅರಿವು ನಿಮ್ಗಿದ್ರೆ, ಯಾವ ರಶೀದಿಗಳನ್ನ, ಯಾವ ಪ್ರಿಸ್ಕ್ರಿಪ್ಷನ್ ರಿಲೇಟೆಡ್, ಯಾವ ಸರ್ಜರಿ ಆಗಿದೆ, ಬಟ್ ಇನ್ನೊಂದೇನೋ ಆಪರೇಷನ್ ಆಗಿದೆ, ಎಲ್ಲ ಡೀಟೇಲ್ಸ್ಗಳನ್ನ ಎಂಡ್ ಟು ಎಂಡ್ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡೋದು ನಿಮ್ಮ ಕರ್ತವ್ಯ. ಅದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ಕ್ಲೇಮ್ ಟೈಮಲ್ಲಿ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ಆಗಿದ್ರು ಸಹ ಮತ್ತೆ ಒಂದ್ಸಲ ನೀವು ಅದೇ ಹಾಸ್ಪಿಟಲ್ಗೆ ಹೋಗಿ ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇರೋದಿಲ್ಲ.
4ನೇ ಪಾಯಿಂಟ್, ಸಬ್ ಲಿಮಿಟ್ಸ್. ಇನ್ಶೂರೆನ್ಸ್ ಅಲ್ಲಿ ಇದೊಂಥರ ಹಿಡನ್ ಕಿಲ್ಲರ್ ತರ. ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಸಬ್ ಲಿಮಿಟ್ ಏನು, ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ನಾವ್ ಎಷ್ಟು ಕಟ್ಟಬೇಕಾಗುತ್ತೆ, ಯಾವ ರೂಮ್ ನ ತಗೋಬೇಕು, ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು, ಇದೆಲ್ಲ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ಳದೆ ಸುಮ್ಮನೆ ಒಂದು ಪಾಲಿಸಿನ ತಗೊಂಡ್ಬಿಟ್ರೆ ನೆಕ್ಸ್ಟ್ ಕ್ಲೇಮ್ ಮಾಡೋ ಟೈಮಲ್ಲಿ ನಿಮ್ಮ ಕೈಯಿಂದ ಎಷ್ಟೋ ದುಡ್ಡನ್ನ ಹಾಕ್ಬೇಕಾಗಿ ಬರುತ್ತೆ. ಇನ್ಶೂರೆನ್ಸ್ ಪಾಲಿಸಿನವರು ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ದುಡ್ಡನ್ನ ಪೇ ಮಾಡೋದಿಲ್ಲ. ಅದೇ ಕಾರಣಕ್ಕೆ ಸಬ್ ಲಿಮಿಟ್ಸ್ ಏನಿದೆ, ರೂಮ್ ರೆಂಟ್ ಎಷ್ಟು ಅಲೋವೆನ್ಸ್ ಇದೆ, ಯಾವ ಸರ್ಜರಿಗೆ ಎಷ್ಟು ಲಿಮಿಟೇಷನ್ ಇದೆ, ಯಾವ ಒಂದು ಮೆಡಿಕಲ್ ಕಂಡೀಷನ್ಸ್ಗೆ ಏನೇನಿದೆ, ಅದನ್ನೆಲ್ಲ ತಿಳ್ಕೊಂಡ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಓಕೆ ನಮ್ಮ ಇನ್ಶೂರೆನ್ಸ್ ಕಡೆಯಿಂದ ನನಗೆ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡಿರ್ತಿಲ್ಲ, ಅದು ಬ್ರೇಕ್ ಆಗೋದಿಲ್ಲ. ಸೊ ಈ ರೀತಿ ಇನ್ನೂ ಎಷ್ಟೋ ಹಿಡನ್ ಕ್ಲಾಸ್ಗಳಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಅದ್ರಲ್ಲಿ ಟ್ಯಾಗಲ್ಲಿ ಬರುತ್ತೆ, ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳಿ. ಈಗ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ ಮೇಲೆ ಅದು ಕ್ಲೇಮಿಂಗ್ ಪ್ರೊಸೆಸ್ ಹೋದ್ಮೇಲೆ ಇನ್ಶೂರೆನ್ಸ್ ಕಂಪನಿನವರು ಏನೇನು ಚೆಕ್ ಮಾಡ್ತಾರೆ ಅನ್ನುವಂಥ ಒಂದಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು. ನಂಬರ್ 1, ನೀವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದಾಗ ಯಾವ ಯಾವ ಕಾಯಿಲೆಗಳು ಕವರ್ ಆಗುತ್ತೆ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಅಂತ ಹೇಳ್ಬಿಟ್ಟು ಅವರು ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಅದನ್ನ ಮೀರಿ ಬೇರೆ ಯಾವ್ದಾದ್ರು ಕಾಯಿಲೆಗಳಿಗೆ ನೀವು ಹಾಸ್ಪಿಟಲೈಸ್ ಆಗಿದ್ದೀರಾ, ಹಾಸ್ಪಿಟಲೈಸೇಷನ್ ನೆಸೆಸರಿ ಇತ್ತ ಈ ಕಾಯಿಲೆಗೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ನಂಬರ್ 2, ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲೂ ನೀವು ಮೆನ್ಷನ್ ಮಾಡಿರುವಂತ ಕಾಯಿಲೆ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ನಂಬರ್ 3, ಡೇಟ್ಸ್. ಪಾಲಿಸಿ ಹೋಲ್ಡರ್ ಯಾವಾಗ ಹಾಸ್ಪಿಟಲೈಸೇಷನ್ ಆದ್ರು, ಯಾವಾಗ ಹಾಸ್ಪಿಟಲ್ ಇಂದ ಆಚೆಗೆ ಬಂದ್ರು, ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಏನೇನು ಡಾಕ್ಯುಮೆಂಟ್ಸ್ ಗಳಿತ್ತು, ಆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ಯಾವ ಡೇಟ್ಸ್ ಗಳಿದೆ, ಎಲ್ಲ ಡೇಟ್ಸ್ ಗಳನ್ನ ಒಳ್ಳೆ FBI ಏಜೆಂಟ್ ಇದಾರಲ್ಲ ಆ ರೀತಿ ಚೆಕ್ ಮಾಡ್ತಾರೆ. ಯಾಕಂದ್ರೆ ಇನ್ಶೂರೆನ್ಸ್ ಕಂಪನಿನವರು ಆದಷ್ಟು ಇನ್ವೆಸ್ಟಿಗೇಷನ್, ಬ್ಯಾಕ್ ಗ್ರೌಂಡ್ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರೆ, ಬಿಕಾಸ್ ಈ ರೀತಿ ಯಾವುದು ಫ್ರಾಡ್ಗಳು ನಡೀದೇ ಇರಲಿ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಮೋಸ್ಟ್ ಕ್ಲೇಮ್ ರಿಜೆಕ್ಟ್ ಮಾಡೋದಕ್ಕೆ ಸಣ್ಣ ಪುಟ್ಟ ಕಾರಣಗಳನ್ನೇ ಅವ್ರು ಹುಡುಕ್ತಾರೆ. ಮೆಜಾರಿಟಿ ಆಫ್ ದ ಕಾರಣಗಳು ಬಿಡಿ, ಸಣ್ಣ ಪುಟ್ಟ ಕಾರಣಗಳಲ್ಲೇ ಎಷ್ಟೋ ಕ್ಲೇಮ್ಗಳು ರಿಜೆಕ್ಟ್ ಆಗಿಬಿಡುತ್ತೆ. ನಂಬರ್ 4, ಮೆಡಿಕಲ್ ಹಿಸ್ಟ್ರಿನ ಇವರು ಮೊದಲೇ ಡಿಸ್ಕ್ಲೋಸ್ ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ಯಾರೋ ಒಬ್ರು ಮೆಡಿಕಲ್ ಹಿಸ್ಟ್ರಿನ ಡಿಸ್ಕ್ಲೋಸ್ ಮಾಡಿಲ್ಲ, ಅದೇ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ನ ಮಾಡಿಸ್ಕೊಂಡಿದ್ದಾರೆ, ಕ್ಲೇಮ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಪಾಲಿಸಿ ಹೋಲ್ಡರ್ ಯಾರಿದ್ದಾರೆ, ಪೇಷಂಟ್ ಯಾರಿದ್ದಾರೆ, ಅವರಿಗೆ ಯಾವ್ದಾದ್ರು ಮೆಡಿಕಲ್ ಹಿಸ್ಟ್ರಿ ಇತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಏನೇನ್ ಸಾಧ್ಯ ಆಗುತ್ತೆ ಅಷ್ಟು ರೀತಿ ಟ್ರೈ ಮಾಡ್ತಾರೆ. ನಂಬರ್ 5, ಡಸ್ ದ ಟ್ರೀಟ್ಮೆಂಟ್ ಫಿಟ್ ದ ಪಾಲಿಸಿ ಟರ್ಮ್. ಅಂದ್ರೆ ಯಾವ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅದು ಪಾಲಿಸಿನಲ್ಲಿ ಕವರ್ ಆಗಿತ್ತಾ, ಪಾಲಿಸಿ ಟರ್ಮ್ ಅಲ್ಲಿ ಬರುತ್ತಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ತಾರೆ. ಅದಲ್ಲದೆ ಬೇರೆ ಯಾವ್ದಾದ್ರು ರೆಡ್ ಫ್ಲಾಗ್ಸ್ ಇದೆಯಾ, ಬೇರೆ ಯಾವ್ದಾದ್ರು ಫ್ರಾಡ್ ನಡೆದಿದ್ಯಾ, ಬೇರೆ ಏನಾದ್ರೂ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳಲ್ಲಿ ಏನಾದ್ರೂ ಯಾವ್ದಾದ್ರು ಒಂದ್ ಕಡೆ ಮಿಸ್ ಆಗಿದೆ ಅಂತ ಕೂಡ ಚೆಕ್ ಮಾಡ್ತಾರೆ. ಎಷ್ಟೋ ಜನ ಈ ವಿಷಯಗಳನ್ನ ತಿಳ್ಕೊಳ್ಳದೆ ಕ್ಲೇಮ್ಗೆ ಅಪ್ಲೈ ಮಾಡ್ಬಿಡ್ತಾರೆ, ಕ್ಲೇಮ್ ರಿಜೆಕ್ಟ್ ಆಗ್ಬಿಡುತ್ತೆ. ರಿಜೆಕ್ಟ್ ಆದ್ಮೇಲೆ ಏನ್ ಮಾಡ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಯಾವ್ದು ಇದು ಏನೇನು ಅಂತ ಒಂದಷ್ಟು ಕ್ಲಾಸ್ಗಳು ಅರ್ಥ ಆಗೋದಿಲ್ಲ, ಅವಾಗ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ಕಾರಣಕ್ಕೆ ನಾನು ಮೆನ್ಷನ್ ಮಾಡೋದಲ್ಲ ಡಿಟೋ ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟು, ಅವ್ರಗಳಿಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರುತ್ತೆ. ಇನ್ ಕೇಸ್ ನಿಮಗೆ ಅಷ್ಟು ತಿಳ್ಕೊಳಕ್ಕಾಗಲಿಲ್ಲ, ಅಷ್ಟು ಟೈಮ್ ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗಬಾರ್ದು ಅಂದರೆ ನೀವು ಏನು ಮಾಡಬೇಕು ಅನ್ನೋದಾದರೆ, ನೀವು ಪಾಲಿಸಿ ಪರ್ಚೇಸ್ ಮಾಡೋದಕ್ಕೂ ಮುಂಚೆನೇ ನೀವೆಲ್ಲ ಡೀಟೇಲ್ಸ್ನ ತಿಳ್ಕೊಬೇಕು. ನಾನಾಗಲೇ ಹೇಳಿದ್ನಲ್ಲ, ವೆಯ್ಟಿಂಗ್ ಪೀರಿಯಡ್, ಸಬ್ ಲಿಮಿಟ್, ಮೆಡಿಕಲ್ ಹಿಸ್ಟ್ರಿ, ಹಾಸ್ಪಿಟಲ್ ನೆಟ್ವರ್ಕ್ ಇದೆಲ್ಲ ಕವರ್ ಆಗಿದೆಯಾ, ಇದೆಲ್ಲ ನಿಮ್ಮ ಹೆಲ್ತ್ಗೆ ತಕ್ಕಂತೆ ಫಿಟ್ ಆಗುತ್ತಾ ಇಲ್ವಾ ಆ ಪಾಲಿಸಿನಲ್ಲಿ ಅಂತ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಪಾಲಿಸಿ ಹೋಲ್ಡರ್ ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ ಒಳಗಡೆ ಹೋಗಬೇಕಾದ್ರೇನೆ ಡೇ 1 ಅಲ್ಲೇ ನೀವು ಪಾಲಿಸಿ ತಗೊಂಡಿರುವಂತ ಇನ್ಶೂರೆನ್ಸ್ ಕಂಪನಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಹಾಸ್ಪಿಟಲ್ ಒಳಗಡೆ ಹೋದ ನಂತರ ಯಾವ ಒಂದು ರೂಮ್ ನ ನೀವು ಆಪ್ಟ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸಬ್ ಲಿಮಿಟ್ ಅಲ್ಲಿ ಅದು ಕವರ್ ಆಗ್ಲಿಲ್ಲ ರೂಮ್ ರೆಂಟ್ ಅಂತಂದ್ರೆ ನಿಮ್ಮ ಕೈಯಿಂದ ಎಲ್ಲದಕ್ಕೂ 50% ಏನ್ ಪರ್ಸೆಂಟೇಜ್ ಇರುತ್ತೆ ಅದೆಲ್ಲ ನಿಮ್ಮ ಕೈಲಿಂದ ಹಾಕುವಂತ ಪರಿಸ್ಥಿತಿ ಬರದೇ ಇರಲಿ. ಮೇಕ್ ಶೂರ್ ಸಬ್ ಲಿಮಿಟ್, ರೂಮ್ ರೆಂಟ್ ಇದನ್ನೆಲ್ಲ ತಿಳ್ಕೊಳ್ಳಿ. ಹಾಸ್ಪಿಟಲೈಸೇಷನ್ ಆದ್ಮೇಲೆ ಹಾಸ್ಪಿಟಲ್ ಇಂದ ಹೊರಗಡೆ ಬರ್ಬೇಕಾದ್ರೆ ಡಿಸ್ಚಾರ್ಜ್ ಸಮ್ಮರಿನ ಕ್ಲಿಯರ್ ಆಗಿ ನೀವು ಓದಿ ತಿಳ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಡಾಕ್ಯುಮೆಂಟ್ಸ್ ಗಳನ್ನ ಪ್ರತಿಯೊಂದು ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೊದಲು ಹೇಳ್ದಂಗೆ A to Z ಎಂಟ್ರಿ ಕೊಟ್ಟಾಗಿಂದ ಎಕ್ಸಿಟ್ ಆಗೋವರೆಗೂ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳಿರುತ್ತೆ ಅದನ್ನೆಲ್ಲ ಒಂದು ಫೈಲಲ್ಲಿ ಹಾಕಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಕ್ಲೇಮ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕ್ಲೇಮ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಯಾವ್ದಾವ ಡಾಕ್ಯುಮೆಂಟ್ ಇದೆ ಮೋಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್ನೆಲ್ಲ ಅಟ್ಯಾಚ್ ಮಾಡಬೇಡಿ, ಸೊ ದಟ್ ಕ್ಲೇಮ್ ರಿಜೆಕ್ಷನ್ಗೆ ಅದು ಕೂಡ ಒಂದು ಕಾರಣ ಆಗದೆ ಇರಲಿ. ಇನ್ಶೂರೆನ್ಸ್ ಪಾಲಿಸಿ ಇದೆ, ನಾನು ಆಮೇಲೆ ಕ್ಲೈಮ್ ಮಾಡ್ಕೊಳ್ಳೋಣ, ಅಯ್ಯೋ ಬಿಡು ಆಮೇಲೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡೋಕೆ ಹೋಗಬೇಡಿ. ಡಿಸ್ಚಾರ್ಜ್ ಆಗಿ 30 ದಿನಗಳ ಒಳಗಡೆನೆ ಕ್ಲೇಮ್ನ ಅಪ್ಲೈ ಮಾಡಿ. ಇಷ್ಟು ವಿಷಯಗಳಲ್ಲಿ ಒಂದು ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಏನಂದರೆ, ನೀವು ಯಾವುದೇ ಒಂದು ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡಿ ರಿನಿವಲ್ ಕರೆಕ್ಟ್ ಟೈಮ್ಗೆ ಮಾಡಿಸಿಲ್ಲ ಅಂದರೆ ಅದರಲ್ಲಿ ಸಿಗುವಂಥ ಎಷ್ಟೋ ಬೆನಿಫಿಟ್ಗಳು ಯೂಸ್ಲೆಸ್ ಆಗಿಬಿಡ್ತವೆ. ಸೊ ಅದೇ ಕಾರಣಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಎಂಡ್ ಆಗೋದಕ್ಕೂ 15 ಡೇಸ್ ಬಿಫೋರ್ ನಿಮ್ಮ ಗೂಗಲ್ ಕ್ಯಾಲೆಂಡರಲ್ಲಿ ಒಂದು ರಿಮೈಂಡರ್ನ ಸೆಟ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ಮತ್ತೆ ರಿನಿವಲ್ನ ನೀವು ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ.
ಸೊ ಓವರ್ ಆಲ್ ಕನ್ಕ್ಲೂಷನ್ ಹೇಳೋದಾದ್ರೆ ನೀವೊಂದು ಇನ್ಶೂರೆನ್ಸ್ನ ಪರ್ಚೇಸ್ ಮಾಡುವಂಥ ಸಮಯದಲ್ಲಿ ಅದರಲ್ಲಿರುವಂಥ ಹಿಡನ್ ಕ್ಲಾಸ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ತಕ್ಕಂತೆ ನಿಮ್ಮ ಒಂದು ಮೆಡಿಕಲ್ ಕಂಡೀಷನ್ಗೆ ತಕ್ಕಂತೆ ಇನ್ಶೂರೆನ್ಸ್ನ ಬೈ ಮಾಡೋದು ಎಷ್ಟು ಇಂಪಾರ್ಟೆಂಟು. ಅದಲ್ಲದೆ ನಿಮ್ಮ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ರಿಜೆಕ್ಟ್ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂಥ ಒಂದು ಕರ್ತವ್ಯನೂ ಕೂಡ ನಿಮ್ಮದೇ ಆಗಿರುತ್ತೆ. ಇನ್ಶೂರೆನ್ಸ್ ಪಾಲಿಸಿ ಕಮ್ಮಿ ರೇಟ್ ಇದೆ ಅಂತ ಪರ್ಚೇಸ್ ಮಾಡೋದು ಸರಿನಾ, ಅಥವಾ ನಿಮ್ಮ ಫ್ಯಾಮಿಲಿಗೆ ಪರ್ಫೆಕ್ಟಾಗಿ ಸೂಟ್ ಆಗೋದು, ಅದರಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋದು ಅಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾಸ್ಪಿಟಲ್ಗಳು ಕವರೇಜ್ ಆಗಿರೋದು, ಇದ್ರದ್ದೆಲ್ಲ ವಿಷಯಗಳನ್ನ ನೀವು ಥಿಂಕ್ ಮಾಡಿ ಅರ್ಥ ಮಾಡಿಕೊಂಡು ಪರ್ಚೇಸ್ ಮಾಡಿ. ಯಾವ ಪಾಲಿಸಿನ ತಗೋಬೇಕು, ನಮ್ಮ ಫ್ಯಾಮಿಲಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ಬಗ್ಗೆ ಕನ್ಫ್ಯೂಷನ್ ಇದೆ, ಇನ್ನೂ ಕ್ಲಾರಿಟಿ ಇಲ್ಲ ಅಂತಂದರೆ ಡಿಟ್ಟೋ ಎಕ್ಸ್ಪರ್ಟ್ನ ನೀವು ಒನ್ ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಂಡು ನೀವು ಅವ್ರ ಜೊತೆ ಮಾತಾಡಿ ಫೈನಲ್ ಕನ್ಕ್ಲೂಷನ್ಗೆ ಬರ್ಬೋದು. ಸೊ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇದೆ, ಮರಿದೇ ಒಂದ್ಸಲ ಚೆಕ್ ಮಾಡಿ. ಮೊನ್ನೆ ಮೆಸ್ಸಿದು ಒಂದು ಲೆಫ್ಟ್ ಲೆಗ್ಗು 8,000 ಕೋಟಿಗೆ ಇನ್ಶೂರೆನ್ಸ್ ಆಗಿದೆ, ಬರೀ ಅವರ ಒಂದು ಕಾಲಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಿದ್ದಾರೆ ಅಂದಮೇಲೆ ನಮ್ಮ ಲೈಫಿಗೆ ಎಷ್ಟು ನಾವು ವ್ಯಾಲ್ಯೂನ ಕೊಡಬೇಕು. ನಮ್ಮ ಲೈಫು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಹೆಲ್ತ್ ಈಸ್ ವೆಲ್ತ್. ಸೊ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ, ಇಗ್ನೋರ್ ಮಾಡೋಕೆ ಹೋಗ್ಬಿಡಿ. ಸೊ ದ ಚಾಯ್ಸ್ ಈಸ್ ಯುವರ್ಸ್. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಪೀಸ್.